ಪಾಠ ಮಾಡದೆ ಸುಖ ಸುಮ್ಮನೆ ರಾಜಕೀಯ ಮಾಡಿಕೊಂಡು ತಿರುಗಾಡುವಂತಹ ಶಿಕ್ಷಕರು ಇದ್ರೆ ನಮ್ಮ ಗಮನಕ್ಕೆ ತನ್ನಿ ಅಂತ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ನಿರ್ದೇಶಕರು ಹಾಗೂ ತಾಲೂಕು ಉಸ್ತುವಾರಿ ಅಧಿಕಾರಿ ಟಿ ಯೋಗೇಶ್ ಹೇಳಿದ್ದಾರೆ. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ಪ್ರತಿ ತಾಲೂಕಿನ ಎಲ್ಲಾ ಶಾಲೆಗಳಿಗೆ ಕುಡಿಯುವ ನೀರು ಶೌಚಾಲಯ ಒದಗಿಸಬೇಕು. ಒಂದು ವೇಳೆ ಕುಡಿಯುವ ನೀರು ಶೌಚಾಲಯದಿಂದ ವಂಚಿತರಾದಂತಹ ಶಾಲೆಗಳು ಪಟ್ಟಿ ಮಾಡಿ ಕುಡಿಯುವ ನೀರು ಯೋಜನೆಯ ಜೆಜಿಎಂ ಯೋಜನೆಯಲ್ಲಿ ಪ್ರತಿ ಶಾಲೆಗೂ ಕುಡಿಯುವ ನೀರು ಯೋಜನೆ ಒದಗಿಸಲಾಗಿದೆ ಹಾಗೂ ಕೇವಲ ಪೈಪ್ಲೈನ್ ಅಳವಡಿಸಿ ಕೈಬಿಟ್ರೆ ಸಾಲದು, ಸಿಂಟೆಕ್ಸ್ ಹಾಗೂ ಶೌಚಾಲಯ ನಿರ್ಮಿಸಿ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ರೆಹಾನ್ ಪಾಷಾ, ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಸಂಪತ್ ಕುಮಾರ್, ಬಿಸಿಎಂ ಅಧಿಕಾರಿ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಹರೀಶ್ ನಾಯಕನಹಟ್ಟಿ. ಏನಾಗ್ತಾ ಇದೆ, ಯಾವ ಟೀಚರ್ಸ್ ಯಾರು ಓದಿದ್ರು, ಸುಮ್ಮನೆ ಬುಕ್ ಹೇಳಿ ಯಾವ ಪುಸ್ತಕ ಓದಿದಾರೆ ಅವ್ರ ಟೀಚರ್ಸ್, ಮೋಟಿವೇಶನ್ ಎಲ್ಲಿಂದ ಬರುತ್ತೆ? ನೋಬಡಿ ಲುಕಿಂಗ್ ಅಟ್ ಎನಿ ಕ್ವಾಲಿಟಿ. ಅವರಿಗೆ ಹೊಸ ಮೆಥಡ್, ಹೊಸ ಇವುಗಳು. ನನಗೆ ಎಲ್ಲ ಕ್ವಶನ್ ಸ್ಟಾರ್ಟ್ ಆಗಿದೆ. ಟು ಆಸ್ ಎ ಡಿಪಾರ್ಟ್ಮೆಂಟ್ ಹೆಡ್ ನನಗೆ 100 ಸ್ಟಾರ್ ಕ್ವಶನ್ ಅಟೆಂಡ್ ಮಾಡಬೇಕು. ಬೆಳಗಾಂ ಸೆಷನ್ದು ಬೆಳಿಗ್ಗೆ 7 ಗಂಟೆಗೆ ನಾನೇ ಬರಬೇಕಿತ್ತು. ನಾಗಮೋಹನ್ ದಾಸ್ ಕಮಿಟಿಗೆ ಏನ್ ನಾಗಮೋಹನ್ ದಾಸ್ ಕಮಿಟಿಗೆ ಇವತ್ತು ಎಲ್ಲಿ ರಿಪೋರ್ಟ್ ಕೊಡ್ತಾ ಇದ್ರು? ಅಲ್ಲಿಗೆ ಜಾಗ ಇಲ್ಲ ಸರ್. ಈಗ ಮೊನ್ನೆ ಒಂದು VCಯಲ್ಲಿ ಸರ್ ಅರ್ಬನ್ ಡೆವಲಪ್ಮೆಂಟ್ ಇಂದ ಒಂದು ಅಂಗನವಾಡಿ ಕೇಂದ್ರಕ್ಕೆ 20 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಈಗ ಜಾಗ ಇಲ್ಲದಿರೋದಕ್ಕೋಸ್ಕರ ಅದಕ್ಕೊಂದು ಲೆಟರ್ ಬರ್ತೀವಿ ಸರ್, ನಗರಸಭೆಗೆ ಕೊಟ್ಟರೆ ಮಾಡ್ತೀವಿ ಸರ್. ಈ ಸರಿ 75.5 ಆಗಿದೆ ಸರ್, 23-24. ಈ ವರ್ಷ ಮತ್ತೆ ಪರೀಕ್ಷಾ ಫಲಿತಾಂಶ ಸುಧಾರಣೆ ಮಾಡಲಿಕ್ಕೆ ನಾವು ಮೇ ತಿಂಗಳಿಂದನೇ ಕಾರ್ಯಪ್ರವೃತ್ತರಾಗಿದ್ದೀವಿ ಸರ್. ಸಬ್ಜೆಕ್ಟ್ಸ್ ಇದೆ ಸರ್. ಲೋಯೆಸ್ಟ್ ಮ್ಯಾಥ್ಸ್ ಇದೆ ಸರ್. ಗಣಿತ ವರ್ಕ್ಶಾಪ್ ಅಲ್ಲಿ ಅದೇ ಹೇಳ್ಬೇಕಲ್ರಿ, ಅದಕ್ಕೆ ಸರ್ ಬಾಯಲ್ಲಿ ಇರ್ಬೇಕಲ್ಲ. 69 ಇದೆ ಸರ್. ಡಿಪಾರ್ಟ್ಮೆಂಟ್ ಬಿಡಿ ಅದು. ಈಗ ಅಪಾರ್ಟ್ ಫ್ರಮ್ ಸ್ಟೇಟ್, we are the officers at the field level. I want to know the each from each officer each department. Let us take one decision. ನೋಡೋಣ ಬರೆಯಮ್ಮ. ಈ ಲೋಯೆಸ್ಟ್ ಇರೋ ಒಂದು 10 ಶಾಲೆ 15 ಶಾಲೆನ ಈ 15 ಅಧಿಕಾರಿಗಳು ಕೊಟ್ಟಿದ್ದಾರೆ ಸರ್. ಸಬ್ಮಿಷನ್ ಸರ್. ಈಗ ತಾವು ಹೇಳಿದಂತೆ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ 3-4 ಶಾಲೆಗಳನ್ನು ದತ್ತು ಕೊಟ್ಟಿದ್ವಿ ಸರ್. ಈಗ ಸಾಹೇಬರು ಮತ್ತು US ಸಾಹೇಬರು ಇಬ್ಬರು ಸೈನ್ ಮಾಡಿದ್ದಾರೆ ಸರ್ ಪಟ್ಟಿಗೆ. ಇವಾಗ ಆದೇಶನೂ ರೆಡಿ ಇದೆ ಸರ್. ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ಕೊಟ್ಬಿಟ್ಟು ವಿಸಿಟಿಂಗ್ ಫಾರಮ್ ಎಲ್ಲ ತಾಲೂಕು ಆಫೀಸರ್ಸ್ ವಿಲ್ ಶೇರ್ ದ ಯುವರ್ ಎಕ್ಸ್ಪೀರಿಯನ್ಸ್. ಇವರೇನು ಇವತ್ತು ಕೊಡ್ತಾರ ಆರ್ಡರ್ ತಗೊಳ್ಳಿ. 3 ಕೊಟ್ಟಿದ್ದೀರಾ? 3, 4, 2 ಟೋಟಲ್. ಎಷ್ಟು ಸ್ಕೂಲ್ ಕೊಟ್ಟಿದ್ದೀರಾ? ನಮ್ಮದು 46 ಅನುದಾನಿತ ಇದೆ ಸರ್. 23 ಸರ್ಕಾರಿ ಶಾಲೆಗಳಿದೆ, 8 ವಸತಿ ಶಾಲೆಗಳಿದೆ ಸರ್. ವಸತಿ ಶಾಲೆಗಳಲ್ಲಿ ಸ್ವಲ್ಪ ಎಲ್ಲವೂ ಕೊಡ್ತಿದ್ದೀರಾ? ಇಲ್ಲ ಸರ್, ಅನುದಾನಿತ ಮತ್ತು ಸರ್ಕಾರಿ. ಎಷ್ಟು ಕೊಡ್ತಾ ಇದ್ದೀರಾ? 69 ಶಾಲೆ ಸರ್. ಟೋಟಲ್ ಎಷ್ಟಿದೆ? ಟೋಟಲ್ 102 ಇದೆ ಸರ್. ಈಗ 69 ಲೋ ಪರ್ಫಾರ್ಮೆನ್ಸ್. ಲೋ ಅಂತಂದ್ರೆ ಲೋ ಇಲ್ಲ ಸರ್, ಅದರಲ್ಲೂ ಕ್ವಾಲಿಟಿ ಇದೆ. ನಾವು ಅನುದಾನ ರಹಿತ ಬಿಟ್ಟಿದ್ದೀವಿ. ಅದರಲ್ಲಿ TSP ನಿಮಗೆ ಎಷ್ಟು ಬಂದಿದೆ? TSP ಗ್ರಾಂಟ್ ಎಷ್ಟು? TSP 3 ಕೋಟಿ ಬಂದಿದೆ ಸರ್. ಅದರಲ್ಲಿ ಏನು JJM ಮಾಡ್ತೀವಿ ಅದಕ್ಕೆ ನ್ಯೂ ವರ್ಕ್ ಏನು ಕೊಟ್ಟಿಲ್ಲ. ಅದರಲ್ಲಿ JJMಗೆ ಆಯ್ತು. ಈಗ ಲಿಸ್ಟ್, ಐ ವಾಂಟ್ ದ ಲಿಸ್ಟ್ ಆಫ್ ದ TSP ವರ್ಕ್ ಸಪರೇಟ್ಲಿ. ನಿಮ್ಮ ಹತ್ರ ಪರ್ಟಿಕ್ಯುಲರ್ ಪಟ್ಟಿ ಇರುತ್ತಾ? ಬೆನಿಫಿಷಿಯರಿ ಸಮೇತ ಇರುತ್ತೆ ತಾನೆ? ಎಲ್ಲಿದೆ? ಏನು ಸುಮ್ಮನೆ ಕೂತ್ಕೊಂಡ್ರೆ ನಾ ಏನು ಮಾಡಬೇಕು? JJM ಬಿಟ್ಟು ನೀವು ಯಾವುದು ಕೆಲಸ ಮಾಡ್ತಾ ಇಲ್ಲ? ಯಾವುದು ಬೇರೆ ಮಿನಿ ವಾಟರ್ ಸಪ್ಲೈ ಅದರದೇ ವಾಟ್ಸಪ್ ಗ್ರ್ಯಾಂಟ್ ಯಾವುದು ಕೊಡ್ತಿಲ್ಲ ಸರ್. ಗ್ರ್ಯಾಂಟ್ ಯಾವುದು ನಮ್ಗೆ ಕೊಡ್ತಿಲ್ಲ ಸರ್. ಇಲ್ಲ ಅಂದ್ರೆ ವಿಧಾನಸಭೆ ಕಮಿಟಿಗಳ ಹತ್ರ ಇರುತ್ತೆ, ಇಲ್ಲ ಅಂದ್ರೆ ಹೈಕೋರ್ಟ್ ಅಲ್ಲಿ ಕೇಸ್ ಅಟೆಂಡ್ ಮಾಡ್ತೀವಿ. ಸೊ ಮಿನಿಮಮ್ ಆಸ್ ಎ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಐ ಹ್ಯಾವ್ ಟು ಅಟೆಂಡ್ ಮಿನಿಮಮ್ 3 to 4 ಕನಿಷ್ಠ ಸೆಂಟ್ರಲ್ ಗವರ್ಮೆಂಟ್ ಅದಂತೂ ಎವ್ರಿ ಡೇ ಸೆಕ್ರೆಟರಿ ಆಫ್ ದಿ ಮೋಟಾ
ಮಿನಿಸ್ಟರ್ ಆಫ್ ಟ್ರೈಬಲ್ ಅಫೇರ್ಸ್, ಅಡಿಷನಲ್ ಸೆಕ್ರೆಟರಿ, ಆ ಲೆವೆಲ್ ಆಫೀಸರ್ದು ಅಟೆಂಡ್ ಮಾಡಿ. ಸೊ ಇಟ್ ಶೋಸ್ ದರ್ ಇಸ್ ಅ ಲ್ಯಾಕ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡಿಸಿಪ್ಲಿನ್ ಇನ್ ದಿಸ್ ತಾಲೂಕ್. ಸೊ ಅಂದರೆ ದರ್ ಇಸ್ ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಇರುತ್ತೆ, ಇಲ್ಲ ಅಂದರೆ ಲ್ಯಾಕ್ ಆಫ್ ಸೀರಿಯಸ್ನೆಸ್ ಇದೆ. ಈಗ ಇಲ್ಲಿ ಪಿ ಆರ್ ಎಡಿನೂ ಇರುತ್ತಲ್ವಾ, ಪಿ ಆರ್ ಎಡಿಯಿಂದ ಓ ಎಸ್ ರೆಪ್ರೆಸೆಂಟೇಟಿವ್ ನೋ ಬಡಿ, and PWD, AWA is not there, RWS, AWA is not there, KRDL ಇಂದ ಯಾರು AWA rank officer ಇದ್ದಾರಾ? You are the senior, you are the head of this taluk, then you are also not. Minimum ತಹಸೀಲ್ದಾರ್ ಅವರೇ, minimum 70% of your taluk officers not present. ಇದೇ ತಾಲೂಕಾ ಉಸ್ತುವಾರಿ ಅಧಿಕಾರಿಗಳ ಗ್ರೂಪಲ್ಲಿ ಸರ್ಕಾರದ ಮಾನ್ಯ ಮುಖ್ಯ ಕಾರ್ಯದರ್ಶಿ ಇದ್ದಾರೆ. ಚೀಫ್ ಸೆಕ್ರೆಟರಿ ಆಫ್ ಸ್ಟೇಟ್ ಈಸ್ ಗಿವಿಂಗ್ ಡೈರೆಕ್ಷನ್ ಟು KS ಆಫೀಸರ್ಸ್ ಟು ಸಿ ದ ತಾಲೂಕ್ಸ್. ಸೊ ಅವ್ರ ಡೈರೆಕ್ಷನ್ ಮೇಲೆ ನಾನು ಬಂದಿದ್ದೀನಿ. ಅವರು ವಾಟ್ಸಪ್ ಗ್ರೂಪಲ್ಲಿ ಇದ್ದಾರೆ. ಐ ಹ್ಯಾವ್ ಟು ಸೆಂಡ್ ಅ ರಿಪೋರ್ಟ್ ವಿತ್ ಪ್ರಿಸ್ಕ್ರೈಬ್ ಫಾರ್ಮ್ಯಾಟ್. ದೆನ್ ವಾಟ್ ಶುಡ್ ಮೈ ರಿಪೋರ್ಟ್? ತಾಲೂಕಾ ಲೆವೆಲ್ ಆಫೀಸರ್ಸು more than 70% absent in the ತಾಲೂಕಾ ಅಂತ ಬರೆಯೋದು ಫಸ್ಟ್ ರಿಪೋರ್ಟ್ ಆಗುತ್ತೆ. ನನಗೇನಿಲ್ಲ. ಇಫ್ ಯು ಫೀಲ್ ದಟ್ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಅದು ಇದು, ದೆನ್ ದಿಸ್ ಇಸ್ ಮೈ ಫಸ್ಟ್ ಮೀಟಿಂಗ್. ಐ ಹ್ಯಾವ್ ಸೀನ್ ಇನ್ ಹಿರಿಯೂರು ಫ್ರಮ್ ದಿ 0 ಇಂದ 30 ವರೆಗೆ ಆಲ್ ಡಿಪಾರ್ಟ್ಮೆಂಟ್ಸ್, ಆಲ್ ಹೆಡ್ ಆಫ್ ದಿ ಆಫೀಸರ್ಸ್ ಆರ್ ಪ್ರೆಸೆಂಟ್ ಇನ್ ಹಿರಿಯೂರು. ಪಂಚಾಯತಿಗಳ ವ್ಯಾಪ್ತಿನಲ್ಲೂ ಆಯಾ ಪಂಚಾಯತಿಗೆ ಕೊಡಿ. ಡೋಂಟ್ ಗಿವ್ ಇಟ್ ತಾಲೂಕಾ ಪಂಚಾಯತಿ, ಗಿವ್ ಇಟ್ ನಿಮ್ಮ ವಾರ್ಡನ್ಗಳಿಗೆ ಇನ್ನೊಂದು ಹೇಳ್ಬಿಟ್ಟು ಆಯಾ ಪಂಚಾಯತಿ. ನಾನು ಹೇಳ್ತಿರೋದು ನಾಟ್ ಬಿಲ್ಡಿಂಗ್ ಫೈನಾನ್ಸ್, ಅದು ಸ್ಥಳೀಯವಾಗಿ ಕೆಲವು ಪಂಚಾಯತಿಗಳಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲೆಲ್ಲಿ ಸ್ವಲ್ಪ ಇರ್ತವೆ. ಸೊ ಅಂಥ ದೊಡ್ಡ ಪಂಚಾಯತಿಗಳಲ್ಲಿ ಹಾಸ್ಟೆಲ್ಗಳಿರೋದು ಅಂಥ ಕಡೆ ಕೊಡಿ. ದಿಸ್ ಇಸ್ ವಾಟ್ ಐ ವಾಂಟ್. ಆಮೇಲೆ ಏನಾದ್ರು ರಿಪೇರ್ ತಗೊಳ್ಳೋದಿದ್ರು ಪೇಂಟಿಂಗ್ ಹಾಸ್ಟೆಲ್ ಸಣ್ಣ ಪುಟ್ಟ ಹಾಸ್ಟೆಲ್ ಮಾಡಿ. ಎಷ್ಟು ಹಾಸ್ಟೆಲ್ ಬರ್ತಾರೆ ನೀವು? ಸುಮಾರು ತುಂಬಾ ಕಾಸ್ಟ್ಲಿ ಇದೆಯಪ್ಪ. ಎವ್ರಿ ಇಯರ್ ಅಟ್ಲೀಸ್ಟ್ ಗಿವ್ ಸಮ್ ಅಮೌಂಟ್. ನಿಮ್ಮಲ್ಲಿ ಅಧ್ಯಕ್ಷರು ಅವರು ಇರ್ತಾರೆ, ಬಟ್ ಇದನ್ನು ಖರ್ಚು ಮಾಡಲೇಬೇಕು ಅಂತ ಖರ್ಚು ಮಾಡಲೇಬೇಕಲ್ಲ. ಇದು ಇಸ್ ನಾಟ್ ಮೈ ಡೈರೆಕ್ಷನ್. ಎಸ್ಟರ್ಡೇ ದೇರ್ ವಾಸ್ ದ SC/ST ವೆಲ್ಫೇರ್ ಕಮಿಟಿ, ನರೇಂದ್ರ ಸ್ವಾಮಿ ಮಾನ್ಯ ಅಧ್ಯಕ್ಷರು ಸಮಿತಿ ಈಸ್ ಗೋಯಿಂಗ್ ಟು ಸಬ್ಮಿಟ್ ರಿಪೋರ್ಟ್ ಇನ್ ದ ಅಸೆಂಬ್ಲಿ. ಈ ಥರದ್ದನ್ನ ಅವರು ಎಲ್ಲ ರಿವ್ಯೂ ಮಾಡ್ತಾ ಇದ್ದಾರೆ. ಯಾವ ಸ್ಥಳೀಯ ಸಂಬಂಧ ಅವರು ನಿಮ್ಮ ಪೌರಾಡಳಿತ ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಎರಡೂ ಥರದ ರಿವ್ಯೂ ಮಾಡಿದ್ದಾರೆ. ಇದು ಮ್ಯಾಂಡೇಟರಿ ಇದೆ ಅಂತ ಹೇಳಿ. ನೆಕ್ಸ್ಟ್ ಆಯ್ತು ನಿಮ್ದು ಸ್ಟಾರ್ ಕ್ವಶನ್ ಎಷ್ಟಿದೆ ಟೋಟಲ್? ಒಂದು ಮೊಟ್ಟಮ್ಮ ಅವರು ನಯನ ಮೊಟ್ಟಮ್ಮ ತರ್ಸೇಪ್ ಸಾಹೇಬ್ರು ಫೋನ್ ಮಾಡಿದ್ರು. ಎಷ್ಟೊತ್ತು ಬೇಕಾ ಬಿಂದಿಯ ಮಾತಾಡಿ